ಇನ್ನ ಅಶ್ವಿನಿ ಅವರು ಯಾಕೋ ಅಶ್ವಿನಿಗೂ ಮತ್ತೆ ರಕ್ಷಿತನಿಗೂ ಬರ್ತಾನೆ ಇಲ್ಲ. ಅಂದ್ರೆ ಇವಾಗ ವೀಕ್ ಸ್ಟಾರ್ಟಿಂಗ್ ಅಲ್ಲಿ ಚೆನ್ನಾಗಿರೋ ತರಾನೇ ಅನಿಸ್ತಾರೆ ಇಬ್ರುನು. ಇದಕ್ಕಿದ್ದಂಗೆ ಇಬ್ರು ಜಗಳ ಮಾಡ್ಕೊಂಡ್ಬಿಡ್ತಾರೆ. ಮತ್ತೆ ಏನಾದ್ರೂ ಒಂದು ವಿಚಾರಕ್ಕೆ ತಗೊಂಡು ಜಗಳ ಮಾಡ್ಕೊಂಡ್ಬಿಡ್ತಾರೆ. ಮ್ಯಾಮ್ ನನಗೂ ಆಕ್ಚುಲಿ ಅಲ್ಲಿ ಒಳಗಿದ್ದಾಗ್ಲೂ ಅರ್ಥ ಆಗ್ಲಿಲ್ಲ. ನಾನು ಅದಕ್ಕೆ ಅಣ್ಣಗೂ ಒಂದ್ಸತಿ ಹೇಳ್ತೀನಿ, ಆಚೆ ಕಡೆ ಬೇಕಾದ್ರೆ 100 ಆಂಟಿ ವಿಲನ್ಗಳ ಜೊತೆ ಹೊಡೆದಾಡ್ಬೋದು, ಈ ಆಂಟಿ ವಿಲನ್ಗಳ ಜೊತೆ ಹೊಡೆದಾಡಕ್ಕಾಗಲ್ಲ ಅಂತ. ನನ್ನ ಮೇಲೂ ಒಂದೊಂದ್ಸರಿ ಚೆನ್ನಾಗಿರೋರು, ಒಂದೊಂದ್ಸರಿ ರೇಗಾಡೋರು, ಒಂದೊಂದ್ಸಲಿ ತಿರ್ಗಾ ಹಣ ಸಾರಿ ಅಂತ ಅವರೇ ಬಂದು ಕೇಳೋರು ರಾತ್ರಿ ಹೊತ್ತು. ಅದು ಬಂದವೋ ಇಲ್ಲೋ ನಂಗೆ ಗೊತ್ತಿಲ್ಲ, ಯಾಕಂದ್ರೆ ನೋಡೋಕ್ಕಾಗಿಲ್ಲ. ಆಗ ಓಲಿ ಬಿಡಿ ಮೇಡಮ್, ಏನೋ ಕೋಪದಲ್ಲಿ ಅಂದ್ರೆ ಅನ್ಸುತ್ತೆ ಅಂತ ನಾವು ಯಾವಾಗಾರ ಅಂದಾಗ ಹಂಗೆ ಕೇಳ್ತಿದ್ವಿ. ಅದು ಬಂದಿದೆಯೋ ಇಲ್ಲೋ ನಂಗೆ ಅಷ್ಟು ಗೊತ್ತಿಲ್ಲ. ಆಗ ಬೆಳಗ್ಗೆ ಇದ್ದಾಗ ಮತ್ತೆ ಮಾತಾಡ್ತಿರೋದು ಜನಕ್ಕೆ ನೋಡಿದಾಗ ಇದೇನೇ ರಾತ್ರಿ ಕಿತ್ತಾಡಿದ್ರು ಬೆಳಗ್ಗೆ ಮಾತಾಡ್ತವ್ರೆ ಅನ್ಸುತ್ತೆ. ಇನ್ ಕೇಸ್ ಅದು ಬಂದಿದ್ರೆ ಒಬ್ರು ಅದೇ ರಾತ್ರಿ ಅವ್ರೇನೋ ಕ್ಷಮೆ ಕೇಳಿದ್ರಲ್ಲ, ಆ ಥರದ್ದೇನೋ ಆಯ್ತಲ್ಲ ಅಂತ ಅನ್ಸುತ್ತೆ. ಈಗ ರಕ್ಷಿತಾ ನಾನು ಆ ಜಗಳ ಆಗುತ್ತೆ. ಅದಾದ್ಮೇಲೆ ನಾನು ಅವಳು ಚೆನ್ನಾಗಿ ಮಾತಾಡ್ತೀನಿ. ಯಾಕಂದ್ರೆ ನಾನು ಮತ್ತೆ ಅವಳು ಸಾರಿ ಕೇಳ್ತೀನಿ, ಸಾರಿ ಅಪ್ಪಿ ಬಾಯಲ್ಲಿ ಬಂದ್ಬಿಡ್ತು, ನೀನು ನನ್ನ ಮಗಳ ವಯಸ್ಸು ಅನ್ಸುತ್ತೆ, ನನಗಿಂತ 20 ವರ್ಷ ಚಿಕ್ಕದದು. ಆಮೇಲೆ ಅವಳು ಆಯ್ತು ಸುದ್ದಿ ಅಣ್ಣ ಅನ್ಕೊಂಡು ಮಾತಾಡಕ್ಕೆ ಶುರು ಮಾಡಿ. ಇದು ಬಂದಿದ್ರೆ ನಿಮ್ಗೆ ಅದು ಕ್ಲಾರಿಫಿಕೇಶನ್ ಸಿಕ್ಕಿರುತ್ತೆ. ಮೇ ಬಿ ಬಂದಿಲ್ಲ ಅಂದಾಗ ಇದೇನು ರಾತ್ರಿ ಕಿತ್ತಾಡ್ತಾರೆ, ಬೆಳಗ್ಗೆ ಮಾತಾಡ್ತಾರೆ, ಇದೇನು ಒರಿಜಿನಲ್ ಫೇಕ್ ಅನ್ನೋ ತರ ಅನ್ಸುತ್ತೆ. ಅದು ಮೇ ಬಿ ಅನ್ಕೊಂಡಿರೋ. ಅದೇ ಇದೇ ತರ ಇನ್ನೊಂದು ವಿಚಾರ ಅನ್ಸಿರೋದು ಅಶ್ವಿನಿ ಮತ್ತೆ ಜಾನ್ವಿ ಅವ್ರ ಜಗಳ. ಅಂದ್ರೆ ಮನೆಯವ್ರಿಗೆ ಎಲ್ರಿಗೂ ಡೌಟ್ ಇತ್ತು, ಇವ್ರಿಬ್ರು ನಾಟಕ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ನೀವೆಲ್ಲ ಆಕ್ಚುಲಿ ಒಂಟಿ ಅಂದ್ರೆ ಸ್ಟಾರ್ಟಿಂಗ್ ಇಂದ ಬಂದಾಗಿಂದ ನೀವೆಲ್ಲ ಒಂದ್ ಬೆಡ್ರೂಮ್ ಅಲ್ಲಿ ಇರ್ತೀರಿ, ಇವರೆಲ್ಲ ಒಂದ್ ಬೆಡ್ರೂಮ್ ಅಲ್ಲಿ ಇರ್ತಾರೆ. ನಿಮಗೆ ಯಾವಾಗಾದ್ರೂ ಹಂಗ ಅನ್ಸುತ್ತಾ ಸರ್, ಇವ್ರಿಬ್ರು ಏನಾದ್ರು ಡ್ರಾಮಾ ಮಾಡ್ತಾ ಇದಾರೆ, ನಾಟಕ ಮಾಡ್ತಿದ್ದಾರೆ? ಅನ್ಸಿರಲ್ಲ ಮೇಡಮ್, ಯಾಕಂದ್ರೆ ನಂಗೊಂಚೂರು ಇವರೆಲ್ಲ ಸ್ವಲ್ಪ ಹತ್ರ ಆ ಮನೆ ಪ್ರಕಾರ. ಅವ್ರು ನನಗೂ ಅದ್ ಹೇಳಿರಲ್ಲ, ಅದೇನೋ ವಿಷಕಾರಿ ಅಂತ ಒಂದು ಮೆಣಸಿನ್ಕಾಯಿ ತಿನ್ಸೋದ್ ಬರುತ್ತಲ್ಲ, ಅಲ್ಲಿ ಇವ್ರಿಬ್ರು ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಮಾತಾಡ್ಕೋದಂತ ಕೋಪದಲ್ಲಿ ಬಂದ್ಬಿಡುತ್ತಲ್ಲ. ಅವಾಗ್ಲೇ ಗೊತ್ತು ನನಗೆ. ನಾನು ಹಂಗೂ ಒಂದ್ಸರಿ ಕೇಳ್ತೀನಿ, ಅಲ್ಲ ಮ್ಯಾಮ್ ನನಗೂ ಹೇಳಿಲ್ಲ ಅಂತ. ಇಲ್ಲ, ಅದು ಪಕ್ಕಾ ಕಾನ್ಫಿಡೆನ್ಷಿಯಲ್, ಅದಕ್ಕೆ ಅಲ್ಲಿ ಮಾತಾಡಿದ್ವಿ ಅಂತ. ಅದೊಂದು ಡ್ರೆಸ್ಸಿಂಗ್ ರೂಮ್ ಇದೆ ಹೆಣ್ಮಕ್ಳದು, ಅಂದ್ರೆ ಎಲ್ರಿಗೂ ಇದೆ. ಹೆಣ್ಮಕ್ಳು ಯೂಸ್ ಮಾಡೋರು, ನಾವೇನು ಯೂಸ್ ಮಾಡ್ತಿಲ್ಲ. ವಾಶ್ರೂಮ್ ಅಲ್ಲೇ ಚೇಂಜ್ ಮಾಡ್ಕೊಂತಿದ್ವಿ. ಬಿಡು, ಹೆಣ್ಮಕ್ಳು ನಮ್ಗೆ ಯಾಕೆ ಅಂತ ಆ ಜಾಗ. ಅವಾಗ್ಲೇ ನನಗೆ ಗೊತ್ತಿದ್ದು, ಏನ್ ಮೇಡಮ್ ನನಗೂ ಹೇಳಿಲ್ಲ ಅಂತ. ಫುಲ್ ಕಾನ್ಫಿಡೆನ್ಷಿಯಲ್ ನಮ್ಮಿಬ್ಬರದು ಅಂತ. ಅದೇನೋ ವಿಷಕಾರಿಲ್ಲ, ಅವೇ ಕಕ್ಬಿಟ್ಟು ವಿಷ